ನಮಸ್ತೆ ವೀಕ್ಷಕರೇ, ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2024ರ ಲೋಕಸಭಾ ಚುನಾವಣೆಯ ನಂತರ ದೇಶದಲ್ಲಿ ರಾಜಕೀಯವಾಗಿ ಸಾಕಷ್ಟು ಬದಲಾವಣೆಗಳು ಆಗುತ್ತಿದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಸತತ 10 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದ ಶ್ರೀ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರಕ್ಕೆ ದೇಶದ ಮತದಾರರು ಕೊಂಚ ಮಟ್ಟದಲ್ಲಿ ಬೇಸರವನ್ನು ತಂದರು. 400 ಕ್ಷೇತ್ರಗಳನ್ನು ಗೆಲ್ಲುತ್ತೇವೆ ಎಂದು BJP ಗುರಿಯನ್ನು ಇಟ್ಟುಕೊಂಡಿತ್ತು. ಆ ಗುರಿಯನ್ನು ತಲುಪುತ್ತೇವೆ ಎನ್ನುವಂತಹ ನಿರೀಕ್ಷೆಯನ್ನು ಕೂಡ ಇಟ್ಟುಕೊಂಡಿತ್ತು. ಆದರೆ BJP ನಿರೀಕ್ಷಿತ ಮಟ್ಟದಲ್ಲಿ ಗುರಿಯನ್ನು ತಲುಪಲು ಸಾಧ್ಯವಾಗಲಿಲ್ಲ. 400 ಸೀಟು ಗೆಲ್ಲುತ್ತೇವೆ ಎಂದು ಹೇಳಿದ BJP 240 ಸ್ಥಾನಗಳನ್ನು ಗೆದ್ದರೆ BJP ಮಿತ್ರ ಪಕ್ಷಗಳು 53 ಕ್ಷೇತ್ರಗಳಲ್ಲಿ ಗೆಲ್ಲುತ್ತದೆ. ಈ ಎಲ್ಲ ಸೇರಿ 293 NDA ಒಕ್ಕೂಟ ಗೆಲ್ಲುತ್ತದೆ. NDA ಒಕ್ಕೂಟ 293 ಸ್ಥಾನಗಳನ್ನು ಗೆದ್ದು 3ನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಯಾಗಿ ಶ್ರೀ ನರೇಂದ್ರ ಮೋದಿಯವರು ಆಡಳಿತದ ಚುಕ್ಕಾಣಿಯನ್ನು ಹಿಡಿಯುತ್ತಾರೆ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರ ಹಾಗೂ ಉತ್ತರ ಪ್ರದೇಶ BJPಗೆ ದೊಡ್ಡ ಮಟ್ಟದಲ್ಲಿ ಬೇಸರವನ್ನು ತಂದಿಟ್ಟಿತ್ತು. ಹಾಗೆ ಇದು BJPಗೆ ಮುಜುಗರ ಕೂಡ ಆಗಿತ್ತು. ರಾಮ ಮಂದಿರ ಲೋಕಾರ್ಪಣೆಗೊಂಡ ನಂತರ BJP ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲುವ ಗುರಿಯನ್ನು ಇಟ್ಕೊಂಡಿತ್ತು. ಆದರೆ ಆ ಗುರಿಯನ್ನು ತಲುಪಲು BJPಗೆ ಸಾಧ್ಯವಾಗಲಿಲ್ಲ. ಇದು ದೇಶಾದ್ಯಂತ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣವಾಯಿತು. ಆದರೆ ಲೋಕಸಭಾ ಚುನಾವಣೆಯ ನಂತರ ನಡೆದ ಮಹಾರಾಷ್ಟ್ರ ಹಾಗೂ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ BJP ಅದ್ಭುತ ಗೆಲುವನ್ನು ಸಾಧಿಸಿತು. ಲೋಕಸಭಾ ಚುನಾವಣೆಯಲ್ಲಿ BJPಗೆ ನಿರಾಸೆ ಮಾಡಿದ ಮತದಾರರು ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ BJPಯ ಕೈ ಹಿಡಿದರು. ಈ ಎರಡೂ ಚುನಾವಣೆಯ ರಿಸಲ್ಟ್ ಇಂಡಿ ಒಕ್ಕೂಟಕ್ಕೆ ದೊಡ್ಡ ಮಟ್ಟದಲ್ಲಿ ಶಾಕ್ ನೀಡಿತ್ತು. ಹಾಗೆ ಮೊನ್ನೆ ನಡೆದ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿಯೂ BJP ಅದ್ಭುತ ಗೆಲುವನ್ನು ಸಾಧಿಸಿ 27 ವರ್ಷಗಳ ನಂತರ ದೆಹಲಿ ಗದ್ದುಗೆಯನ್ನು ಹಿಡಿದಿದೆ. ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುತ್ತೇವೆ ಎಂದು 10 ವರ್ಷಗಳ ಕಾಲ ದೆಹಲಿಯನ್ನು ಆಳಿದ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಾರ್ಟಿಗೆ ದೆಹಲಿ ಮತದಾರರು ಶಾಕ್ ನೀಡಿದ್ದಾರೆ. ಆಮ್ ಆದ್ಮಿ ಪಾರ್ಟಿಯ ಈ ಸೋಲಿನಿಂದ ಈಗ ಇಡೀ ಇಂಡಿ ಒಕ್ಕೂಟದಲ್ಲಿ ಸಾಕಷ್ಟು ಚರ್ಚೆಗಳು ಮೂಡುತ್ತಿದೆ. ಸಂಪೂರ್ಣವಾಗಿ ದೆಹಲಿಯ ಹಿಡಿತವನ್ನು ಕಳೆದುಕೊಳ್ಳುವ ಸ್ಥಿತಿಗೆ ಆಮ್ ಆದ್ಮಿ ಪಕ್ಷ ಹೋಗುತ್ತಿದೆ. ಇನ್ನು ಲೋಕಸಭಾ ಚುನಾವಣೆ ನಡೆದ ಬಹುತೇಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೂಡ ಸೋಲನ್ನು ಕಂಡಿದೆ. ಹಾಗೆ ಮೊನ್ನೆ ನಡೆದ ದೆಹಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಸತತ 3ನೇ ಬಾರಿ ಶೂನ್ಯ ಸಾಧನೆಯನ್ನ ಮಾಡಿದೆ. ಈ ಎಲ್ಲಾ ಬೆಳವಣಿಗೆಗಳನ್ನು ಗಮನಿಸುತ್ತಿರುವಂತಹ ಇಂಡಿ ಒಕ್ಕೂಟದ ಮಿತ್ರ ಪಕ್ಷಗಳು ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಸಾಕಷ್ಟು ಚಿಂತನೆಯನ್ನ ನಡೆಸುತ್ತಿದೆ. ಇನ್ನು BJP ದೆಹಲಿಯ ಗದ್ದುಗೆಯನ್ನ ಗೆದ್ದರೆ ಅತ್ತ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆಯನ್ನ ಗೆದ್ದಿದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ BJP ಸೋಲನ್ನ ಕಂಡಿತ್ತು. ಇದೇ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವಂಥದ್ದೇ ಅಯೋಧ್ಯೆ. ಇದರಿಂದ BJPಗೆ ದೊಡ್ಡ ಮಟ್ಟದಲ್ಲಿ ಮುಜುಗರ ಕೂಡ ಆಗಿತ್ತು. ಏಕೆಂದರೆ ರಾಮ ಮಂದಿರ ಲೋಕಾರ್ಪಣೆಗೊಂಡ ನಂತರ BJP ಅದೇ ಕ್ಷೇತ್ರದಲ್ಲಿ ಸೋತಿರುವಂಥದ್ದು BJPಗೆ ಭಾರಿ ಬೇಸರವನ್ನ ಮಾಡಿತ್ತು. ಆದರೆ BJP ಈಗ ಈ ಕ್ಷೇತ್ರದಲ್ಲಿ ಕಮಾಲ್ ಮಾಡಿದೆ. ಫೈಜಾಬಾದ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಮಿಲ್ಕಿಪುರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ BJP ಅದ್ಭುತ ಗೆಲುವನ್ನು ಸಾಧಿಸಿದೆ. ಅಷ್ಟೇ ಅಲ್ಲದೆ ಯೋಗಿಯ ಶಕ್ತಿಯನ್ನು ಕೂಡ ಮತ್ತಷ್ಟು ಹೆಚ್ಚಿಸಿದೆ. ಈ ಮಿಲ್ಕಿಪುರ ವಿಧಾನಸಭಾ ಕ್ಷೇತ್ರ ಬರುವಂಥದ್ದು ಅಯೋಧ್ಯೆ ರಾಮ ಮಂದಿರ ವ್ಯಾಪ್ತಿಯಲ್ಲಿ. ಈ ಒಂದು ಗೆಲುವು ಉತ್ತರ ಪ್ರದೇಶದಲ್ಲಿ BJPಗೆ ಖುಷಿಯನ್ನು ತಂದುಕೊಟ್ಟಿದೆ. ಹಾಗೆ ಲೋಕಸಭಾ ಚುನಾವಣೆಯ ನಂತರ ನಡೆದ ಕೆಲವು ಉಪ ಚುನಾವಣೆಗಳಲ್ಲಿ ಉತ್ತರ ಪ್ರದೇಶದಲ್ಲಿ BJP ಬಹುತೇಕ ಕ್ಷೇತ್ರವನ್ನು ಗೆದ್ದಿದೆ. ಅಕಸ್ಮಾತಾಗಿ ಉತ್ತರ ಪ್ರದೇಶದ ಮಿಲ್ಕಿಪುರ ಉಪಚುನಾವಣೆಯಲ್ಲಿ BJP ಸೋತಿದ್ದರೆ ಇದು BJPಗೆ ಬಹುದೊಡ್ಡ ಅವಮಾನ ಅಂತಲೇ ಹೇಳಬಹುದಾಗಿತ್ತು. ವೀಕ್ಷಕರೇ, ಅಂತೂ ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ BJP ಗುರಿಯನ್ನು ಮುಟ್ಟಲು ಸಾಧ್ಯವಾಗಲಿಲ್ಲ. ಆದರೆ ಹೆಚ್ಚಿನ ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ BJP ಅದ್ಭುತ ಗೆಲುವನ್ನು ಸಾಧಿಸಿದೆ. ಹಾಗೆ ಗೆದ್ದಂತಹ ಎಲ್ಲ ರಾಜ್ಯಗಳಲ್ಲಿಯೂ BJP ಯಶಸ್ವಿಯಾಗಿ ಸರ್ಕಾರವನ್ನು ರಚಿಸಿದೆ. BJPಯ ಈ ಗೆಲುವಿನ ತಂತ್ರ ಏನಿರಬಹುದು ಎಂದು ಇಂಡಿ ಒಕ್ಕೂಟದಲ್ಲಿ ಈಗ ದೊಡ್ಡ ಚರ್ಚೆ ನಡೆಯುತ್ತಿದೆ. ಹಾಗೆ ಮುಂದೆ ಬರುತ್ತಿರುವಂತಹ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ BJP ಯಾವ ರೀತಿ ತನ್ನ ತಂತ್ರವನ್ನು ಹೂಡುತ್ತಿದೆ ಎಂದು ಇಂಡಿ ಒಕ್ಕೂಟದಲ್ಲಿ ಈಗಾಗಲೇ ಚರ್ಚೆ ನಡೆಯುತ್ತಿದೆ. ಹಾಗೆ ಪ್ರತಿತಂತ್ರವನ್ನು ಯಾವ ರೀತಿ ಹೂಡಬೇಕು ಎನ್ನುವಂತಹ ಸಿದ್ಧತೆಯನ್ನು ಕೂಡ ಇಂಡಿ ಒಕ್ಕೂಟ ನಡೆಸುತ್ತಿದೆ. ವೀಕ್ಷಕರೇ, ಲೋಕಸಭಾ ಚುನಾವಣೆ ನಂತರ BJP ತನ್ನ ಗುರಿಯನ್ನು ಮುಟ್ಟುವಲ್ಲಿ ಯಶಸ್ವಿ ಆಗುತ್ತಿದೆ ಎಂದು ಅನಿಸುತ್ತಿದೆ. ಹಾಗೆ ಲೋಕಸಭಾ ಚುನಾವಣೆ ನಂತರ BJPಯಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗುತ್ತಿದೆ. ಇನ್ನು ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡುವ ಪ್ರಕಾರ BJPಯ ಈ ಗೆಲುವಿನ ಹಿಂದೆ RSSನ ಪ್ರಯತ್ನಗಳು ತುಂಬ ಇದೆ ಎಂದು ಹೇಳಲಾಗುತ್ತಿದೆ. RSSನ ಎಲ್ಲ ಪ್ರಯತ್ನಗಳಿಂದ BJPಗೆ ಈ ಗೆಲುವು ತಂದುಕೊಟ್ಟಿದೆ ಎಂದು ಹೇಳಲಾಗುತ್ತಿದೆ. ವೀಕ್ಷಕರೇ, ನಿತ್ಯ ಧ್ವನಿಯ ವಿಡಿಯೋಗಳು ಹಾಗೂ ಮಾಹಿತಿಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು.